ಪೋಷಕರೇ, ಕಿರಿಯ ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮ ಬೀಳ್ಕೊಡುಗೆ ಕಾರ್ಯಕ್ರಮ. ನಾನು ಈ ಶಾಲೆಗೆ 1994ರಲ್ಲಿ ಬಂದಿದ್ದೆ. ಆಗ ಶಿವಣ್ಣ ಅಂತೇಳಿ ಮಾಸ್ಟರ್ ಆಕಸ್ಮಿಕವಾಗಿ ನಿಧನರಾಗಿದ್ದರು. ಅಂಥ ಸಂದರ್ಭದಲ್ಲಿ ಕೊಡೆ ಶಿವಣ್ಣ ಮೆಟ್ಟು ಕಂಬಾಳರನ್ನು ನಾನು ಕರ್ಕೊಂಬಂದು ಸುಮಾರು 3-4 ತಿಂಗಳ ಕಾಲ ಕೆಲಸ ಮಾಡ್ತಿದ್ದೆ. ಲಿಂಗೈಕ್ಯ ಪೂಜ್ಯರ ಒಂದು ಕೃಪೆಯಿಂದ ಅದು ಸಮಾಜದ ಗಣ್ಯರ ಸಹಕಾರದಿಂದ ನಾನು ಇಲ್ಲಿ ವೃತ್ತಿಯನ್ನು ಆರಂಭ ಮಾಡಿದೆ. ಸಹಕರಿಸಿದಂಥ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ನನ್ನ ಧನ್ಯವಾದಗಳು ಹಾಗೂ ನನ್ನ ವೃತ್ತಿ ಸ್ನೇಹಿತರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪೂಜ್ಯರು ಹೆಚ್ಚು ಇವರ ಕಾಲಾವಧಿಯಲ್ಲಿ ಹೆಚ್ಚು ವರ್ಷಗಳ ಸೇವೆಯನ್ನು ನಾನು ಮಾಡಿದ್ದೀನಿ. ಅಂತಹ ಸಂದರ್ಭದಲ್ಲಿ ಅವರು ಪೂಜ್ಯರು ಬೆನ್ನೆಲುಬಾಗಿ ನಿಂತು ನಮಗೆ ಸಹಾಯ ಮಾರ್ಗದರ್ಶನ ಮಾಡ್ತಾ ಇದ್ರು. ಮಠವನ್ನು ಅಭಿವೃದ್ಧಿ ಮಾಡಿದ್ರೆ ಒಂದು ನಮ್ಮ ಸಂಸ್ಥೆಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೃತ್ತಿಯಲ್ಲಿ ನನ್ನ ಮಿತ್ರರಿಗೆ ಸೇವೆ ಸಂದರ್ಭದಲ್ಲಿ ಏನಾದರೂ ಆಕಸ್ಮಿಕವಾಗಿ ಮಾತಿನ ಚಕಮಕಿಯಿಂದ ಅಥವಾ ಮಾತಿನ ವೈಖರಿಯಿಂದ ಯಾರಿಗಾದರೂ ಇರ್ತ ಆಗಿದ್ರೆ ನಾನು ಅವರನ್ನು ಕ್ಷಮೆ ಕೇಳುತ್ತಾ ನನ್ನ ಮಾತುಗಳನ್ನು ಜೀವನ ಇರೋವರೆಗೂ 10 ಜನ ವಿದ್ಯಾರ್ಥಿಗಳಿಗೆ ಅವ್ರಿಗೆ ನಾನು ಫೀಸಾಗಲಿ ಅಥವಾ ಸಮವಸ್ತ್ರನೂ ಆಗಲಿ ನಾನು ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳೊಂದಿಗೆ ವಿರಾಮ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮಾರ್ಗದರ್ಶನದಿಂದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ BPEd ಮತ್ತು MPEd ಶಿಕ್ಷಣವನ್ನು ಪಡೆದು ನಂತರ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. ಶೀಲ್ ಅವರನ್ನು ಮನಸಾರ ನಮಸ್ಕರಿಸುತ್ತಾ, ಇವತ್ತಿಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಏಕೆಂದರೆ ನಾನು ಮಾತುಗಾರನಲ್ಲ, ಎಂದು ಕೂಡ ವೇದಿಕೆಯನ್ನು ಮಾತಾಡೋದಕ್ಕೆ ಹೋಗುವಂಥವನಲ್ಲ. ನನಗೇನಿದ್ರು ಗೊತ್ತಿರೋದು ಕೆಲಸ ಮಾಡೋದಷ್ಟೇ. ಹಾಗಾಗಿ ನಾನು ನನ್ನ ವೃತ್ತಿನಲ್ಲಿ ಮೊದಲು ನಾನು ಸ್ಮರಿಸಬೇಕಾಗಿರೋದು, ಇವತ್ತೇನಾದರೂ ನನಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ದೊಡ್ಡಣ್ಣ ರಾಜಶೇಖರಣ್ಣ ಮತ್ತು ಅವರ ಸ್ನೇಹಿತರಾಗಿರ್ತಕ್ಕಂಥ ಲಕ್ಷ್ಮೀಶ್ ಸರ್ ಮತ್ತು ಲೋಕೇಶ್ ಸರ್. ಇವರು ಮೂವರ ಮಾರ್ಗದರ್ಶನ. ಅವ್ರು ಹೆಂಗಿತ್ತು ಅಂದರೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಓದಬೇಕಾದ್ರೆ ನೀನು ಯಾರು ತಮ್ಮ ಅಂತ ಕೇಳೋರು. ಅವ್ರ ಜೊತೆಲಿ ಹೋದ್ರೆ ಅವ್ರ ತಮ್ಮನ ಅನ್ನೋರು, ಇವ್ರ ಜೊತೆಲಿ ಹೋದ್ರೆ ಇವ್ರ ತಮ್ಮನ ಅನ್ನೋರು, ಇವ್ರ ಜೊತೆಲಿ ಹೋದ್ರೆ ಇವ್ರ ತಮ್ಮನ ಅನ್ನೋರು. ನಮ್ಮ ಅಣ್ಣನ ಕೊಲೀಗ್ಸ್ ಆಗಿದ್ದಂಥವ್ರು ಯಾರೆಲ್ಲ, ಅವರೆಲ್ಲರೂ ನಿರಂತರವಾಗಿ ಅದರೊಳಗಾಗಿ ಚಿಕ್ಕಬಳ್ಳಾಪುರ ಬಿಟ್ಟು ಆದಮೇಲೆ ನಮ್ಮ ಅಣ್ಣನ ಮಾರ್ಗದರ್ಶನ. ಹಾಗೆ ಲಕ್ಷ್ಮೀಶ್ ಸರ್ ಅವರು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಚೀಫ್ ಕೋಚ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅವರ ಮಾರ್ಗದರ್ಶನದಲ್ಲಿ ನನ್ನನ್ನು ನೀನು ಇಲ್ಲಿ ಇರಬೇಡ ಅಂತ ಬೆಂಗಳೂರಿಗೂ ಕೂಡ ಕರ್ಕೊಂಡು ಹೊರಟೋಗ್ಬಿಟ್ರು. ಅಲ್ಲೊಂದು ಒಳ್ಳೆ ಸ್ಕೂಲ್ ಕೊಡಿಸ್ತೀನಿ ಅಂತ. ನಂತರ MPEd ಮಾಡು ಅಂತ ನಮ್ಮ ಅಣ್ಣ, MPEd ಮಾಡಿದವ್ರಿಗೆಲ್ಲ ಕೆಲಸ ಕೊಡ್ತಾರ ಅಂತ ನಾನು. ಆದರೂ ನಮ್ಮ ಅಣ್ಣನ ಬಲಂತಕ್ಕೆ MPEdನ್ನು ಮತ್ತೆ ಮಾಡಿದೆ. ಆ ಲಕ್ಷ್ಮೀಶ್ ಸರ್ ಬಲಂತ ಮತ್ತು ನಮ್ಮ ಅಣ್ಣನ ಬಲಂತಕ್ಕೆ MPEd ಮಾಡಿಕೊಂಡು ಮತ್ತೆ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಇಲ್ಲಿ ಕಾಲ್ ಮಾಡಿದ್ರು, ನನ್ನ ಸ್ನೇಹಿತರನ್ನು ಕಳಿಸ್ಕೊಟ್ಟೆ, ಹಿಂಗೆ ಖಾಲಿ ಇದೆ ಹೋಗ್ರಪ್ಪ ಅಂತ, 2-3 ಅವರು ಸರ್ ನನ್ನ ಅಪಾಯಿಂಟ್ ಆಯಿತು, ಇಲ್ಲೆಲ್ಲ ಮಾತಾಡಿದ್ದೀವಿ ಅಂತ ಬಿಟ್ಟರು. ನಾನು ಸುಮ್ಮನೆ ಇಲ್ಲಿ ಅಪ್ಲಿಕೇಶನ್ ಹಾಕೋಗಿದ್ದೆ. ನಮ್ಮ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಇರಲಿ ಹೆಂಗನ ಒಂದು ಅಪ್ಲಿಕೇಶನ್ ಹಾಕು ಅಂತ ಹೇಳಿದ್ರು. ಇಲ್ಲ ಮಾತಾಡಿದಾರಲ್ಲ ನಾನು ಹಾಕಲ್ಲ ಅಂತ. ಇಲ್ಲ ಸುಮ್ಮನೆ ಹಾಕೋಗಿರೋದು. ರಾತ್ರಿಯಿಂದ ರಾತ್ರಿ ನಾಳೆ ಇಂಟ್ರ್ಯೂ ನನಗೆ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ನಮ್ಮ ಮನೆ ಹತ್ರಕ್ಕೆ ಒಬ್ಬರು ಮೇಷ್ಟ್ರು, ಈಶ್ವರ ಮೇಷ್ಟ್ರು ಅಂತ ಇದ್ದರು, ಅವರನ್ನು ಕಳಿಸಿದ್ರು ಆರಾಧ್ಯವ್ರನ್ನ ಬರಲಿ ಅಂತ. ಏನಕ್ಕೆ ಅಂತ ಇಲ್ಲಿ ಬಂದಾಗ, ಇಲ್ಲ ಅವ್ರು ಬಂದಿದ್ದವರು ಆಗಲಿಲ್ಲ, ನೀನೇ ಬರಬೇಕು ಅಂತ. ಇವರ ನಮ್ಮ ಮತ್ತೆ ಇದ್ದಂತಹ ಪೂಜ್ಯರು ಬೇರೆಯವ್ರಿಗೆ ಕೊಡಬೇಕಂತ ನಮ್ಮ ಮುಖ್ಯೋಪಾಧ್ಯಾಯರಾದ ಸದಾಶಿವನವರ ಕ್ಯಾಂಡಿಡೇಟ್ ಒಬ್ಬರು, MLC ಪುಟ್ಟಣ್ಣವ್ರ ಕ್ಯಾಂಡಿಡೇಟ್ ಒಬ್ಬರು, ಅವರಿಬ್ಬರು ಪ್ರಭಾವಿಗಳಾಗಿ ರೆಕಮೆಂಡ್ ಮಾಡಿದ್ರು ಸಹ ಇಲ್ಲ ನಾನು ಇವರನ್ನು ನೋಡಿದ್ದೀನಿ, ಇವರಿಗೆ ಕೊಡಬೇಕು ಅಂತ ಹಠ ಹಿಡಿದು ನನಗೆ ಕೆಲಸ ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ. ನನಗೆ ಟೈಮ್ ಬೇಕು ಅಂತ. ಯಾಕೆಂದರೆ 8ನವ್ರನ್ನೇ ರೆಡಿ ಮಾಡ್ಕೊಬೇಕು, 8th 9th 10th 10th ಬರೋ ವರ್ಷ ಕಳಿಸ್ಕೊಡ್ತೀನಿ, 3 ವರ್ಷ ಟೈಮ್ ಕೊಡಿ ಅಂತೆ. ಆದರೆ 2023ರಲ್ಲಿ ಕೇವಲ 1.5 ತಿಂಗಳಿಗೆ ಸ್ಪೋರ್ಟ್ಸ್ ಆಯಿತು. ಆ ವರ್ಷ ಯಾರೂ ರಾಜ್ಯ ಮಟ್ಟಕ್ಕೆ ಹೋಗಲಿಲ್ಲ. 2ನೇ ವರ್ಷಕ್ಕೇನೆ ಇಬ್ಬರು
ನನಗೆ ಇವತ್ತು ಜ್ಞಾಪಕ ಇದೆ, ಶೈಲಜಾ ಮತ್ತು ಗಂಗರಾಜು ಅಂತ ಒಬ್ಬ ಹುಡುಗ ಒಬ್ಬ ಹುಡುಗಿ ರಾಜ್ಯ ಮಟ್ಟಕ್ಕೆ ಹೋದರು. ಅದಾದ ನಂತರ 4 ಜನ 6 ಜನ 10 ಜನ 20 ಜನ 30 ಜನ 35 ಜನ ಲೆಕ್ಕಕ್ಕಿಲ್ದಂಗೆ ರಾಜ್ಯ ಮಟ್ಟದಲ್ಲಿ ಆಡೋಕ್ಕೆ ಶುರು ಮಾಡಿದ್ರು. ಹಾಗೆ ನನ್ನ ವೃತ್ತಿ ಜೀವನದಲ್ಲಿ ತಗೊಂಡಾಗ ಅತಿ ಹೆಚ್ಚಾಗಿ ಅವರು ಒಂದು ಕೇಳಿದ್ರು, ನಾನು ಕಳೆದ ವರ್ಷಕ್ಕೆ 402 ಜನ ರಾಜ್ಯ ಮಟ್ಟವನ್ನು ಆಡಿದ್ರು. ಅಂದರೆ ಅವರು ಒಂದು ಕೇಳಿದ್ರೆ ನಾನು 401 ಕೋಟಿ ಜಾಸ್ತಿ ಕೊಟ್ಟಿದ್ದೀನಿ. ಹಾಗೆ ಎಲ್ಲ ಬುಡ್ಬುಡು ಒಂದು ಇಂಟರ್ನ್ಯಾಷನಲ್ ಶಾಲೆಯಿಂದ ಬಂದಾಗ ನಮ್ಮ ಪೇಶೆಗಳೆಲ್ಲ ಹೇಳ್ತಿದ್ರು, ಇಂಥ ಒಳ್ಳೆ ಶಾಲೆಯಲ್ಲಿದ್ದೀಯಾ, ಒಳ್ಳೆ ಸ್ಪೋರ್ಟ್ಸ್ ಇದೆ, ಹಳ್ಳಿಗೆ ಹೋದ್ರೆ ಏನು ಮಾಡ್ತೀಯಾ ಅಂತ. ಹೇಳಿದ್ರೆ ನಾನು ಬೆಳೆದಿರೋದು ಹಳ್ಳಿ, ನಾನು ಹೋಗ್ತಕ್ಕಂಥದ್ದು ಹಳ್ಳಿ, ನಾನು ಈ ಶಾಲೆಯನ್ನು ಅಭಿವೃದ್ಧಿ ಪಡ್ತಿದ್ದೆ. ಅದನ್ನು ನಾನು ಟ್ರೈನಿಂಗ್ ಮಾಡಬೇಕಾದ್ರೆ BPED ಡಿಪೆಂಡ್ ಮಾಡಬೇಕಾದ್ರೆ ಒಂದು ಕನಸಿತ್ತು, ನನಗೆ ಒಳ್ಳೆ ಹುಡುಗರು ಸಿಗಬೇಕು, ಒಳ್ಳೆ ಸ್ಟ್ರೆಂತ್ ಇರಬೇಕು, ಏನಾದರೂ ಸಾಧನೆ ಮಾಡಬೇಕು, ಒಂದಾದರೂ ನ್ಯಾಷನಲ್ಸ್ ಕಳಿಸ್ಬೇಕು ಅಂತಕ್ಕಂಥದ್ದು. ನಾನು ಯಾವಾಗಲೂ ಕನಸು ಸಿದ್ಧಗಂಗಾ ಮಠ ಇಲ್ಲಿರ್ತಕ್ಕಂಥ ದೊಡ್ಡ ಒಂದು ಸಂಸ್ಥೆಯಲ್ಲಿ ಹುಡುಗರು ಸಿಕ್ಕಲಿ ಅಂತಕ್ಕಂಥದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲೇ ಬಂದಾಗ ಆ ಸಿದ್ಧಗಂಗಾ ಮಠದಲ್ಲಿ ಏನು ಅಚೀವ್ಮೆಂಟ್ ಮಾಡ್ಬೋದಿತ್ತು ಅದಕ್ಕಿಂತ ಜಾಸ್ತಿಯನ್ನು ಇಲ್ಲಿ ನಮ್ಮ ಶಿವಗಂಗಾ ಶಾಲೆಯನ್ನು ಗುರುತಿಸ್ಕೊಂಡಿದ್ದೀವಿ. ನಮ್ಮ ಸಿದ್ಧಗಂಗಾ ಶ್ರೀಗಳವರು ಹೇಳ್ತಾ ಇದ್ರು, ಒಂದು ಸಣ್ಣ ಶಾಲೆಗಿತ್ತು, ನಾನು ಅಷ್ಟೊಂದು ಶಾಲೆ ಇದೆ, ಅಷ್ಟು ಅಚೀವ್ಮೆಂಟ್ ಮಾಡೋಕ್ಕಾಗಿಲ್ಲ, ನೀನು ಹೆಂಗೆ ಮಾಡ್ತೀಯ ಅಂತ ಕೇಳೋರು ನನ್ನನ್ನು. ಹೆಂಗೂ ಮಾಡ್ತಾ ಇಲ್ಲ, ಮಠ ಕೆಲಸ ಕೊಟ್ಟಿದ್ದೆ, ಸರ್ಕಾರ ಸಂಬಳ ಕೊಡ್ತಾ ಇದೆ, ಅಷ್ಟೇ ಮಾಡಿರೋದು ಅಂತೆ. ಎಲ್ರಿಗೂ ಸಂಬಳ ಕೊಡ್ತಾರಲ್ಲ ಅಂದರು. ಹೌದು ಕೊಟ್ಟಿದೆ, ನನಗೂ ಕೊಟ್ಟಿದೆ, ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ನನ್ನ ಅಚೀವ್ಮೆಂಟ್ ಅಷ್ಟೇ ಆಗ್ತಾ ಇದೆ. ಅಂದರೆ ಇದು ಸಹಕಾರ, ಶಾಲೆ, ಮ್ಯಾನೇಜ್ಮೆಂಟು ಮತ್ತು ಮುಖ್ಯವಾಗಿ ಪೋಷಕರು. ಆಮೇಲೆ ಸ್ಪೋರ್ಟ್ಸ್ ಹೋದವರೆಲ್ಲ ಹಾಳಾಗೋಗ್ತಾರೆ ಅಂತ ಕೆಲವು ಜನದ ಭ್ರಮೆ. ನನ್ನ ಇತಿಹಾಸದಲ್ಲಿ ಹೈಯೆಸ್ಟ್ ಟಾಪರ್ಸ್ ಇರೋರೆಲ್ಲ ಸ್ಪೋರ್ಟ್ಸ್ ಹುಡುಗರೆ. ಈ ವರ್ಷ ಇರುವ ಏನು 7 ಜನ ಟಾಪರ್ಸ್ ಇದ್ದಾರೆ, ಅದರಲ್ಲಿ 5 ಜನ ಸ್ಟೇಟ್ ಆಡಿರೋ ಹುಡುಗರೆ. ಕಳೆದ ವರ್ಷ ಪಾಸ್ ಆದ್ರಲ್ಲ, ಅದರಲ್ಲಿ 8th 9th 10th ಒಂದಲ್ಲ ಒಂದು ವರ್ಷ ಟಾಪರ್ಸ್ 7 ಜನದಲ್ಲಿ 5 ಜನ ಸ್ಟೇಟ್ ಆಡಿರ್ತಕ್ಕಂಥ ಹುಡುಗರೆ. ಹಾಗಾಗಿ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತಕ್ಕಂಥ ಒಂದು ಮನೋಭಾವ ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಬೇಕು. ನೀವು ಯಾವಾಗಲೂ ಲವಲವಿಕೆ ಇದ್ರೆ, ಈ ಹೇಳ್ತಾರೆ ತುದಿಗಾಲಿನ ಚಲನೆ ಮೆದುಳಿಗೆ ಬೇಗ ಹೋಗುತ್ತೆ ಅಂತ. ಅಂದರೆ ನೀವು ಓಡ್ತಕ್ಕಂಥದ್ದು ಏನ್ರಿ ಸುಮ್ಮನೆ ಓಡಿಸ್ತಾರೆ ವೇಸ್ಟಿಗೆ ತಲೆಯಿಲ್ವ ಅಂತ ಬೈಕೊಂಡು ಹೋಗಿದ್ದಂಥ ಜನನೂ ಉಂಟು. ಆದರೆ ಆ ಓಡೋದ್ರಲ್ಲಿ ಇರ್ತಕ್ಕಂಥದ್ದು ಎಷ್ಟೋ ಜನ ಬೇರೆ ಯಾವುದೋ ಒಂದು ಗೇಮ್ಗೆ ಹಾಕಿದ್ರೆ ಟಿಶ್ಯೂ ಪಶ್ಯೂ ಅನ್ಕೊಂಡು ಇದ್ರೆ ಏನೂ ಆಗಲ್ಲ, ಪೊಲೀಸ್ ಕಳ್ಸೋಕೆ ಹೋದ್ರು ವಾಪಸ್ ಬಂದ್ಬಿಟ್ರು. ಯಾಕೆಂದರೆ ಓಡಕ್ಕೆ ಬರಲ್ಲ, ಎಗರಕ್ಕೆ ಬರಲ್ಲ. ಯಾರಾದರೂ ಪೊಲೀಸ್ ಕೆಲಸಕ್ಕಿರ್ಬೋದು, ಬೇರೆ ಇದಕ್ಕೆ ಹೋದರೆ ನಮ್ಮ ಹುಡುಗರು ಎಲ್ಲರೂ ಸೆಲೆಕ್ಷನ್ನೇ. ಎಷ್ಟೋ ಜನ ಹೈ ಮೆರಿಟ್ ಇರ್ತಕ್ಕಂಥವ್ರು ಪ್ರಾಕ್ಟಿಕಲ್ ಆಗಲಿಲ್ಲ ಅಂದಾಗ ಫೇಲ್ ಆಗಿ ಕೆಲಸ ಸಿಗ್ತೇನೆ ಬಂದಿರ್ತಕ್ಕಂಥವ್ರು. ಹಾಗಾಗಿ ನನ್ನ ಬರ್ಮೇಲೆ ಹತ್ತಿರ ಒಂದು 300 ಜನದ ಮೇಲೆ ಪೊಲೀಸ್ನವ್ರು ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥವ್ರು. ಮತ್ತು ಉತ್ತಮವಾದಂಥ ನನ್ನ ವೃತ್ತಿಯನ್ನು ಪ್ರೀತಿಸಿ ದೈಹಿಕ ಶಿಕ್ಷಕರಾಗಿ BPED MPEDಯನ್ನು ಹಲವಾರು ಜನ, ಒಂದು 10 ರಿಂದ 15 ಜನ ನನ್ನ ವೃತ್ತಿಯನ್ನು ಕೂಡ ಅನುಸರಿಸ್ಕೊಂಡಿದ್ದಾರೆ. ಹಾಗೆ ಎಲ್ಲ ಕ್ರೀಡೆ ನಡೆಯೋದಕ್ಕೆ ಕಾರಣ ಈ ನಮ್ಮ ಶಾಲೆಯ ಶಿಕ್ಷಕರಿಂದ ಹಾಗೂ ಮುಖ್ಯೋಪಾಧ್ಯಾಯರುಗಳು. ನಾವು ಬಂದಾಗ KHM ಇದ್ದರು. KHM ಇಷ್ಟು ಹೇಳೋರು, ಹೌದಾ ನೀನು ಆಡ್ತೀಯಾ, ನಮ್ಮ ಸ್ಕೂಲ್ಗೆ ಹೆಸರು ಬರುತ್ತೆ, ಕರ್ಕೊಂಡು ಹೋಗೋದು. ಸರ್ ಯಾರನ್ನ ಸರ್ ಅವ್ನು 10th ಅಂದರೆ ನೀನು ಅಮ್ಮ ಹೋಗು, ನಿನಗೆ ಆಫೀಸ್ನಲ್ಲಿ ನಾನು ಹೇಳ್ಕೊಡ್ತೀನಿ ಅನ್ನೋರು. ನಮ್ಮ SM ಸ್ಪೋರ್ಟ್ಸ್ ಮಾಡ್ತಾ ಇದೆಯಾ, ಮಾಡು, ಮಠದ ಮರ್ಯಾದೆ, ನಮ್ಮದು ಮಠ ಸ್ಕೂಲು, ಎಷ್ಟೇ ಆಗಲಿ ನಾನು ಊಟ ಹಾಕಿಸ್ತೀನಿ ಅನ್ನೋರು. ಅವ್ರ ಊಟಕ್ಕೆ ಎಂದೂ ಕೂಡ ನಮ್ಮ ಮಠಕ್ಕೆ ಬಂದಂಥವ್ರು ಯಾರು ಕೂಡ ಮಠ ಶಾಲೆಗೆ ಬಂದಂಥವ್ರು ಉಪವಾಸ ಹೋಗಬಾರ್ದು ಅಂತಕ್ಕಂಥ ಒಂದು ವೃತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗೆ ಈಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ನೀವೇನೇ ಮಾಡಿ ಸರ್ ನಮ್ಮ ಶಾಲೆಗೆ ಬಂದಿರ್ತಾರೆ, ಇದು ಮಠದ ಶಾಲೆ, ಎಲ್ರಿಗೂ ಮಠ ಅಂತಕ್ಕಂಥ ಒಂದು ಅಭಿಮಾನ ಇದೆ, ನಾವು ಊಟ ಹಾಕಿಸ್ತೀನಿ ಹೋಬಳಿ ಲೆವೆಲ್ ಸ್ಪೋರ್ಟ್ಸಲ್ಲಿ, ಆಯಿತು ನಾವು ಟೀಚರ್ಸ್ಗಳು ಊಟ ಹಾಕ್ಸೋಣ, ಒಂದು ದಿನ ಹುಡುಗರು ಊಟ ಹಾಕ್ಸೋಣ ಅಂತ ಕಂಪಲ್ಸರಿಯಾಗಿ ಮಾಡ್ಕೊಂಡಿರ್ತೀವಿ. ಮತ್ತು ಈ ಒಂದು ಗ್ರೌಂಡು ನಾವು ಅಲ್ಲಿಗೆ ಹೋಗ್ತಿದ್ದೋ, ಈ ರೀತಿಯಲ್ಲಿ ಇಲ್ಲೇ ಅಡ್ಡದಾರಿ ಹಿಡ್ಕೊಂಡು ಇಲ್ಲಿ ಓಡೋಗ್ತಿದ್ದೋ, ಅಲ್ಲೆಲ್ಲ ಬೇಲಿ ಹಾಕೊಂಡ್ಮೇಲೆ ನಮಗೆ ದೂರ ಆಯಿತು. ಸ್ವಾಮೀಜಿಯವ್ರಿಗೆ ಕೇಳ್ಕೊಂಡೆ, ನಮಗೆ ದೂರ ಆಗುತ್ತೆ, ಹೋಗ್ಬೇಕಾದ್ರೆ ಎಲ್ಲಾದರೂ ಹುಡುಗರು ತೊಂದರೆ ಆಗುತ್ತೆ ಅಂತ. ಈ ಗ್ರೌಂಡ್ಗೆ ಮಣ್ಣು ಹೊಡೆಸ್ಕೊಟ್ಟು ಸುಮಾರು ಅವಾಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಹಾಗೆ ಯೂತ್ ಸರ್ವಿಸ್ನಿಂದ ಒಂದು ಅನುದಾನ ಹರಿಸ್ತೋ, ಅವ್ರು ಯಾರೋ ಅವರೊಂದು 1 ಲಕ್ಷ ಅನುದಾನ ಹಾಕೊಂಡು ಅದನ್ನೆಲ್ಲ ಲೆವೆಲ್ ಮಾಡಿಸಿ ಕೊಟ್ಟರು. ಇವತ್ತು ಉತ್ತಮವಾದಂಥ ಕ್ರೀಡಾಂಗಣ ನೆಲಮಂಗಲ ಬಿಟ್ಟರೆ ಇರ್ತಕ್ಕಂಥದ್ದು ಶಿವಗಂಗಾ ಮೈದಾನ. ಅದು ಶಿವಗಂಗಾ ಮೈದಾನ ಈ 2 ವರ್ಷದ ಹಿಂದೆ ನಮ್ಮ ರವಿ ಕಿರಣ್ ಇವರೆಲ್ಲ
ಒಂದು ಫೋಟೋ ಹೊಡೆದ್ಬಿಟ್ಟು ಹಾಕೋದು ಬಿ ಇ ಆ ಬಿ ಇ ಅವ್ರ ಸ್ಟೇಟಸ್ ಹಾಕೊಂಡು ಎಲ್ಲರೂ ಕೇಳೋಕ್ಕೆ ಇದೆಲ್ಲಿದೆ ಇಂಥ ಒಳ್ಳೆ ಗ್ರೌಂಡು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ. ಥರ ಹೆಂಗಿದೆ ಅಂದರೆ ಆ ಗ್ರಾಸು ಇದನ್ನೆಲ್ಲ ನೋಡ್ತವೆ. ಆ ಉತ್ತಮವಾದಂಥ ಒಂದು ಗ್ರೌಂಡನ್ನು ಮತ್ತು ಈ ಗ್ರೌಂಡಲ್ಲಿ ಆಗಿರ್ತಕ್ಕಂಥ ನಮ್ಮ ಶಾಲೆ ಮತ್ತು ಬೇರೆ ಶಾಲೆಯವರು ಕೂಡ ಹೆಚ್ಚು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಾಗಿದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಯಾರೂ ಕಟ್ಟಲ್ಲ, ನಾನು ಅದೇ ಹೇಳ್ಕೊಂಡ್ರಲ್ಲ, ಅಷ್ಟು ಸಪೋರ್ಟಾಗಿ ನಮ್ಮ ಹುಡುಗರಿಗೆ ಕೊಟ್ಕೊಂಡು ನಮ್ಮ ಶಾಲೆಯ ಕೀರ್ತಿಯನ್ನು ಇಷ್ಟು ವಿಜೃಂಭಿಸೋದಕ್ಕೆ ಕಾರಣ ಆಗಿರ್ತಕ್ಕಂಥವರು ನಮ್ಮ ಕಾಲೇಜಿನವರು ಇದ್ದಾರೆ, ಹಾಗೆ ನಮ್ಮ ಸಂಸ್ಥೆಯವರಿದ್ದಾರೆ, ಹಾಗೆ ನಮ್ಮ ಶಿಕ್ಷಕರು ಅಂತ ಇದ್ದಾರೆ. ನಾನು ಸ್ವಲ್ಪ ಮುಂಗೋಪಿ ನೇರ ಇದ್ದಂಗೆ ಹೇಳ್ತಾ ಇರ್ತೀನಿ. ಆ ಇದ್ದಂಗೆ ಹೇಳಿದಾಗ ಕೆಲವು ಜನಕ್ಕೆ ಹರ್ಟ್ ಆಗಿರ್ಬೋದು, ಇವರೇನಪ್ಪ ಅಂತ. ನಮ್ಮ ಹುಡುಗರಿಗೆ ಯಾವಾಗಲೂ ಬೈತಿದ್ದಲ್ಲ, ನಿಮಗೆ ಕಾಮನ್ ಸೆನ್ಸ್ ಟೈಮ್ ಸೆನ್ಸ್ ಎರಡು ಇಟ್ಕೊಂಡ್ರು ನೀವು ಉದ್ಧಾರ ಆಗ್ತೀರಾ ಅಂತ. ಅಂದರೆ ಸಮಯ ಪ್ರಜ್ಞೆ ಮತ್ತು ಸಾಮಾನ್ಯ ಪ್ರಜ್ಞೆ ಎರಡೂ ಇದ್ಬಿಟ್ರೆ ಎಲ್ಲಿ ಹೆಂಗಿರ್ಬೇಕು ಅಂತ ನೀವು ಉದ್ಧಾರ ಆಗ್ತೀರಾ. ಇವೆಲ್ಲದಕ್ಕೂ ನಾನು ಖುಷಿಯಾಗಿ ನಿವೃತ್ತಿಯನ್ನು ಹೊಂದುತ್ತಾ ಇದ್ದೀನಿ. ಯಾಕೆಂದರೆ ಸರ್ಕಾರ 60 ವರ್ಷಕ್ಕೆ ನಿವೃತ್ತಿ ಹೊಂದುತ್ತಾ ಇದೆ. ನಾನು ಖುಷಿಯಾಗಿ ಇಲ್ಲಿಂದ ನಾನು ನಿವೃತ್ತನಾಗಿ ನಾನು ಚೆನ್ನಾಗಿರ್ತೀನಿ ಅಂತಕ್ಕಂಥ ಒಂದು ಆಶಾ ಭಾವನೆಯಿಂದ ನಾನು ಖುಷಿಯಾಗಿ ಎಲ್ರಿಗೂ ಕೂಡ ನಮಸ್ಕರಿಸ್ತಾ ಇದ್ದೀನಿ. ಹಾಗೆ ನಮ್ಮ ದೈಹಿಕ ಶಿಕ್ಷಣ ಪರೀಕ್ಷಕರಾಗಿರ್ತಕ್ಕಂತಹ ನಮ್ಮ ಗುರುಪ್ರಸಾದ್ರವರು ಈಗ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಈ ಎರಡು ಮಾತುಗಳನ್ನು ಹಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಖುಷಿಯ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಇಂಗ್ಲೀಷು ಮತ್ತು ಸಮಾಜ ವಿಜ್ಞಾನ ವಿಷಯಗಳನ್ನು ತೆಗೆದುಕೊಂಡು ಬೋಧಿಸಿ ಸಾರ್ಥಕವಾದ ವೃತ್ತಿ ಜೀವನವನ್ನು ನಡೆಸಿ ಇಲಾಖೆಯ ನಿಯಮದಂತೆ ನಿವೃತ್ತರಾಗಿರುವ PGಯವರೇ 23 ವರ್ಷಗಳ ಕಾಲ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಜೀವನದ ಧನ್ಯತೆಗೆ ಪಾತ್ರರಾಗಿರುವ MSR ಅವರೇ, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ SR ಅವರೇ, HR ಅವರೇ, ನಮ್ಮ ಸಂಸ್ಥೆಯ ಶಿವಮೊಗ್ಗ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕುಮಾರ್ ಅವರೇ, ಶ್ರೀನಿವಾಸ್ ಅವರೇ, ನಮ್ಮ ಶಿಕ್ಷಕರನ್ನು ಅಭಿನಂದಿಸಲಿಕ್ಕೆ ಆಗಮಿಸಿರುವಂತಹ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರೂ, ದೊಡ್ಡ ದೊಡ್ಡ ಇಲಾಖೆಯಲ್ಲಿ ಸೇವೆ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ರವಿಕುಮಾರ್ ಅವರೇ, ನಮ್ಮ CRP ಬಾಬು ಅವರೇ, ನಮ್ಮ ಆರಾಧ್ಯ ಅವರೇ, ಮುಖ್ಯ ಶಿಕ್ಷಕರಾದ ನಮ್ಮ ವೆಂಕಪಾರ್ ಅವರೇ, ವಿಶ್ವನಾಥ್ ಅವರೇ, ಎಲ್ಲ ಶಾಲೆಗಳ ಮುಖ್ಯಸ್ಥರುಗಳೇ, ಹಳೆಯ ವಿದ್ಯಾರ್ಥಿಗಳೇ, ನಮ್ಮ MSR ಅವರ ಧರ್ಮಪತ್ನಿಯಾದ ಜಗದಾಂಬರವರೇ, ಅವರ ಎಲ್ಲ ಕುಟುಂಬ ವರ್ಗದವರೇ, ಪ್ರೀತಿಯ ಮಕ್ಕಳೇ, ಇದೊಂದು ಭಾವಸ್ಪರ್ಶಿಯಾದ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತಲೇ ಇರಬಹುದು. ವೈಯಕ್ತಿಕವಾಗಿ ನಮಗೆ ಮತ್ತು ನಮ್ಮ ಸಂಸ್ಥೆಗೆ ಒಂದು ಭರವಸೆ ಇಟ್ಟುಕೊಂಡು ಸಂಸ್ಥೆಯನ್ನು ನಡೆಸುವ ಸಂದರ್ಭದಲ್ಲಿ ಇಬ್ಬರು ಹಿರಿಯ ಶಿಕ್ಷಕರು ಆ ಭರವಸೆಗೆ ಅತ್ಯಂತ ಪ್ರೀತಿ ಪಾತ್ರರಾಗಿ ನಡೆದುಕೊಂಡು ಬಂದವರು. ಅವರೆಲ್ಲರೂ ಶಾಲೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಮಾಧಾನವಾಗಿ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ
ಅವಕಾಶ ಆಗ್ತಾ ಇತ್ತು. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಶಾಲೆಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಒಂದು ಸಹಿತ ಪ್ರೀತಿ ಇರ್ಬೋದು, ಮಹಾರಾಜರಿರ್ಬೋದು, ಅವರು ಹೆಗಲ ಮೇಲೆ ಕೈ ಹಾಕಿದ್ರು. ಯಾವುದೇ ಪೋಷಕರು ಬಂದರೂ ಸಮಾಧಾನ ಮಾಡುವಂಥ ಅವರು ಬಹುದೊಡ್ಡ ಒಂದು ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಂಡಿದ್ದು ಎಲ್ಲ ಶಿಕ್ಷಕರು ಒಂದು 50 ಅಲ್ಲ, ಇಂದಿನ ಎಲ್ಲ ಶಿಕ್ಷಕರು ಇಲ್ಲಿಯವರೆಗೂ ಸಹಿತ ಅಂಥ ಒಂದು ಶಿಕ್ಷಕ ಬದ್ಧತೆಯನ್ನು ಸಂಸ್ಥೆ ಮೇಲೆ ಇಟ್ಕೊಂಡು ಬಂದಿರತಕ್ಕಂಥದ್ದು. ಅದೇ ದಾರಿಯಲ್ಲಿ ನಮ್ಮ ಜಿಯವರು ಸಹಿತ ಎಷ್ಟೇ ಮಾತು ಹೇಳಿದರೂ ಸಹಿತ ಅವರು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಸಂಸ್ಥೆಯ ಪರವಾಗಿ, ಸಂಸ್ಥೆಯ ಆಶಯಗಳಿಗೆ ಅನುಗುಣವಾಗಿ ಅವರು ಕೆಲಸ ಮಾಡ್ಕೊಂಡು ಬರ್ತಾರೆ. ಬೈದರು, ನನ್ನ ಮಗನಿಗೆ ಹಿಂಗೆ ಬೈದರು ಅನ್ನುವಂಥ ಒಂದು ಕಂಪ್ಲೇಂಟನ್ನು ಇಲ್ಲಿವರೆಗೂ ತರದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಅದು ಜಿ ಅಂತ ಹೇಳಲಿಕ್ಕೆ ನಮಗೆ ಒಂದೇ ಮಾತನ್ನು ನಾನು ಅನ್ನಿಸ್ತಾ ಇದೆ. ಅಂತಹ ಹಿರಿಯ ಶಿಕ್ಷಕರು ಇವತ್ತು ಶಾಲೆಯಲ್ಲಿ ನಾವೆಲ್ಲರ ಅಭಿನಂದನೆಗೆ ಪಾತ್ರರಾಗಿ ಅವರು ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ನಿವೃತ್ತ ಜೀವನ ಚೆನ್ನಾಗಿರಲಿ, ಆರೋಗ್ಯವಂತರಾಗಿರಲಿ, ಎಷ್ಟು ಜೀವನ ಇರ್ತೇವೆಯೋ ಅಷ್ಟು ದಿವಸ ಎಲ್ಲರ ಬಾಯಿಯಲ್ಲಿ ಸೇರಿಸಿಕೊಂಡು ಬದುಕುವ ಹಾಗೆ ಬದುಕಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಅವರು ಬದುಕಿ ಬಾಳಿದ್ದಾರೆ. ಅವರಿಗೆ ಗುರುಗಳ ಆಶೀರ್ವಾದ, ಬಸವಣ್ಣನವರ ಕೃಪಾ ಆಶೀರ್ವಾದ ಸದಾ ಇರಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ, ನಮ್ಮ ಅಥ್ಲೆಟಿಕ್ಸ್ ಅಂತ ಹೇಳಿದ್ರೆ ಅದು ಶಿವಗಂಗೆ, ಅದು NSR ಅನ್ನುವಂಥ ಬ್ರ್ಯಾಂಡ್ ಇವತ್ತಿಗೂ ಸಹಿತ ಇದೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಕೇವಲ 100 ಮೀಟ್ರು 200 ಮೀಟ್ರ್ ಓಟ ಅಲ್ಲ, 800 ಮೀಟ್ರು, 1200 ಮೀಟ್ರು, 1600 ಮೀಟ್ರ್ವರೆಗೆ 3000 ಮೀಟ್ರು. ಏನಾದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 3000 ಮೀಟ್ರ್ ಓಡಿದಂಥ ವಿದ್ಯಾರ್ಥಿಗಳಿದ್ರೆ ಅದು ಶಿವಗಂಗಾ ಪ್ರೌಢಶಾಲೆ, ಅದು NSR. ಈ ಅಂಕಿಅಂಶ ಸಾಮಾನ್ಯವಾದಲ್ಲ. 3000 ಮೀಟ್ರ್ ಓಡುವ ವಿದ್ಯಾರ್ಥಿಯನ್ನು ಕೇಳಬೇಕು, ಅವರಿರುವಂಥ ಕಷ್ಟ, ದೈಹಿಕವಾಗುವಂಥ ಆಯಾಸ ಎಷ್ಟು ಅಂತೇಳಿ ಓಡಿದವನಿಗಷ್ಟೇ ಗೊತ್ತಾಗುತ್ತೆ. ಅಂಥ 3000 ಮೀಟ್ರನ್ನ ಓಡಿಸಿ ಪ್ರಥಮ ಸ್ಥಾನದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಶಾಲೆಗಳ ಎಲ್ಲ ಶಿಕ್ಷಕರ ಸಾಧನೆಯ ವ್ಯವಸ್ಥೆಯನ್ನು ನೋಡಿದಾಗ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ NSR ಅವರನ್ನು ಇಲಾಖೆ ಗುರುತಿಸಬೇಕಿತ್ತು. ಬಹುಶಃ ಅದರಿಂದ ಇಲಾಖೆ ಹಿಂದುಳಿದಿದೆ. ಯಾಕೆ ಅಂತ ಹೇಳಿದ್ರೆ ಯಾರು ಅಪಾರ್ಥ ಭಾವಿಸ್ಬಾರ್ದು. ನಾನೆಷ್ಟು ಯಾವತ್ತೂ ರಾಜಕೀಯ ಮಾಡಿಲ್ಲ ಅಂತ ಹೇಳಿಕ್ಕೆ ನನಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ನಮ್ಮ ಶಾಲೆಯ ಯಾವುದೇ ಶಿಕ್ಷಕರು ರಾಜಕೀಯೇತರವಾಗಿಯೇ ನಮ್ಮ ಶಾಲೆಯಲ್ಲಿ ಗುರುತಿಸ್ಕೊಂಡರು. ಅವ್ರ ಪಾಠ ಆಯಿತು, ಶಾಲೆ ಆಯಿತು. ನಮ್ಮ SR ಸ್ವಲ್ಪ ಓಡಾಡ್ತಾವ್ರೆ ಬಿಟ್ಟರೆ ಬೇರೆ ಯಾರೂ ಸಹಿತ ರಾಜಕೀಯದಲ್ಲಿ ಗುರುತಿಸ್ಕೊಂಡಂಥವರಲ್ಲ. ಹಿಂದಿನಿಂದಲೂ ಸಹಿತ ನಮ್ಮ ಸದಾಶಿವನವರಿದ್ದಾಗಲೂ, KHM ಇದ್ದಾಗಲೂ, SM ಇದ್ದಾಗಲೂ, ಇದೇ KHM ಅಂದರೆ ಮಹದೇವನವರು, ನಮ್ಮ ನಂಜಪ್ಪನವರಿದ್ದಾಗಲೂ ಅವರ ಶಾಲೆ ಆಯಿತು, ಮನೆ ಆಯಿತು. ಇನ್ನೊಬ್ಬರು ನಂಟಿಸ್ಕೊಂಡವರಲ್ಲ, ಇನ್ನೊಬ್ಬರ ಜೊತೆ ಹೋದವರಲ್ಲ. ಅಷ್ಟರ ಮಟ್ಟಿಗೆ ಶಾಲೆಯ ಗೌರವವನ್ನು ಕಾಪಾಡಿಕೊಂಡು ಬಂದಂಥವರು. ಇವತ್ತಿಗೂ ಸಹಿತ ನಮ್ಮ SR ಒಬ್ಬರನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಸಹಿತ ಆ ಥರದ ಯಾವುದೇ ಸಂಬಂಧಗಳನ್ನು, ಸಂಪರ್ಕಗಳನ್ನು ಸಂಘಟನೆಗಳ ಜೊತೆ ಗುರುತಿಸಿಕೊಳ್ಳದೆ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಉಪಾಧ್ಯಾಯರ ಸಾಧನೆಗಳು ಗೌಣವಾಯಿತೇನೋ ಅನ್ನುವಂಥದ್ದನ್ನು ಸಹಿತ ನಾವು ಅತ್ಯಂತ ಬೇಸರದಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗಿರುವಂಥದ್ದು. ಜೊತೆಗೆ ನಮ್ಮ SRನ ಅಂಗಂದ್ರು ಅಂತ ಯಾರು ಬೇಸರ ಮಾಡ್ಕೊಳ್ಬಾರ್ದು, ಅದು ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಶಿಕ್ಷಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹದ್ದು ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿರ್ತಕ್ಕಂತಹದ್ದು ಹೆಮ್ಮೆಯ ವಿಷಯ. ಆದರೆ ನಾನು ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಗುರುತಿಸ್ಕೊಳ್ಳೋದಕ್ಕಿಂತ ಶಾಲೆಗೆ ಸೀಮಿತಗೊಳಿಸ್ಕೊಂಡಂಥ ವ್ಯಕ್ತಿತ್ವ ಅನ್ನೋ ಕಾರಣಕ್ಕಾಗಿ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ NSR ಅವರ
ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗೋರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದರೂ ಕಾಯಕದೊಡಗು ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಹುಶಃ ಈ ಮಾತಿಗೆ ಅವರು ಅನ್ವರ್ಥವಾಗಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರ ಕೆಲಸಕ್ಕೆ ಕ್ರೀಡೆಗೆ ಹೋದಾಗ ಅಗತ್ಯ ಇರುವಂತಹ ದಾನಿಗಳನ್ನು ಭೇಟಿ ಮಾಡಿ ಅವರಿಂದ ಸಹಾಯವನ್ನು ಪಡೆದುಕೊಂಡು ನಮ್ಮ ಕ್ರೀಡೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡ್ತಾ ಇವತ್ತು ಕ್ರೀಡೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ರಾಜ್ಯ ರಾಷ್ಟ್ರಮಟ್ಟದ ಸನ್ಮಾನಗಳು ಸಿಗದೇ ಇದ್ದರೂ ಸಹಿತ ಶ್ರೀಮಠದ ಸನ್ಮಾನ ಯಾವುದು ಅಂತ ಹೇಳಿದರೆ ಅವರು ಯಾವತ್ತೂ ಸಹಿತ ಶ್ರೀಮಠದ ಅನನ್ಯ ಭಕ್ತರು ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಮತ್ತು ಅನ್ನಿಸ್ತಾ ಇದೆ. ಶ್ರೀಮಠದಿಂದ ಮಾಡುವಂಥ ಆದರ್ಶ ಶಿಕ್ಷಕ ಪ್ರಶಸ್ತಿ ಅವರು ನೀಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ಅಗತ್ಯವಾದ ಸಮಯದಲ್ಲಿ ಅವರಿಗೆ ಅದನ್ನು ನೀಡುವುದರ ಮೂಲಕ ಶ್ರೀಮಠದ ಸೇವಾ ಕಾರ್ಯಗಳು ವಿಶೇಷವಾಗಿ ಅವರ ವಿಶ್ರಾಂತ ಜೀವನವೂ ಸಹಿತ ಉತ್ತಮವಾಗಿದೆ. ಇವತ್ತು NSR ಅವರು ಅಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಇವತ್ತು ನೆನೆಸ್ಕೊಳ್ಬೇಕಾಗಿರುವಂಥದ್ದು ಅವರ ಧರ್ಮಪತ್ನಿಯಾದಂಥ ಜಗದಾಂಬೆಯವರನ್ನು ಕೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಅನ್ನಿಸ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಾದ್ರೆ ಹಿಂದೆ ಒಂದು ಹೆಣ್ಣಿನ ತ್ಯಾಗವಿದೆ ಅಂತ. ಎವರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಇಸ್ ವುಮೆನ್ ಅನ್ನುವಂಥ ಮಾತಿದೆ. ಬಹುಶಃ ಜಗದಾಂಬೆಯವರು ನಾವು ಒಂದೇ ತರಗತಿಯಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಆನಂತರ ಅವರು ವಿವಾಹವಾಯಿತು. ಅವರು ಮಾಸ್ಟರ್ ಧರ್ಮಪತ್ನಿಯಾಗಿ ಸೇವೆ ಮಾಡುವುದರ ಮೂಲಕ ಸಾಂಸಾರಿಕವಾದ ಯಾವುದೇ ಇವತ್ತು ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಒಂದು ಮಾದರಿಯಾದ ಜೀವನವನ್ನು ಇಬ್ಬರು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಬ್ಬರಿಗೂ ಸಹಿತ ಆ ಗುರುಗಳ ಆಶೀರ್ವಾದ, ನಮ್ಮ ಪರಂಪರೆಯ ಆಶೀರ್ವಾದ ಸದಾ ಅವರಿಗೆ ಹಿಂದೆ ನೋಡ್ಕೊಂಡು ಎಲ್ಲರಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ನಾವು ಗಮನಿಸಬೇಕು. ಬಹುಶಃ ಪ್ರಥಮ ಬಾರಿಗೆ ಶಿವಮೊಗ್ಗ ಪ್ರೌಢಶಾಲೆಯಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಎಷ್ಟು ದೊಡ್ಡ ಅಭಿಮಾನ ಸಿಗ್ತಾ ಇರ್ತಕ್ಕಂಥ ಪ್ರಥಮ ಕಾರ್ಯಕ್ರಮ ಹಾಗೂ ಸನ್ಮಾನವನ್ನು ಮಾಡಲಾಯಿತು. ಈಗ ವಿವಿಧ ಸಂಘ ಸಂಸ್ಥೆಗಳವರು ಹಾಗೆ ಶಾಲಾ ಕಾಲೇಜಿನ ಮುಖ್ಯಸ್ಥರುಗಳು ನಮ್ಮ MSR ಹಾಗೂ PG ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಈಗ ರುದ್ರಾರತಿಯವರು ನಾಗರಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಅವರನ್ನು ಅಭಿನಂದಿಸ್ತಾ ಇದ್ದಾರೆ. MS ರುದ್ರಾರತಿಯವರಿಗೆ ಸರ್ ಒಂದು ಗ್ರೂಪಲ್ಲಿ ಇಟ್ಕೊಳ್ಳಿ, ಗ್ರೂಪಲ್ಲಿ ಇಟ್ಕೊಳ್ಳಿ. ಒಂದು ಗ್ರೂಪ್ ಫಸ್ಟ್ ಗ್ರೂಪ್ ಸರ್ ಇಲ್ಲಿ ಸರ್ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಅವ್ರು ಮಾಡಲಿ, ಆನಂತರ ತೋರಿಸ್ತಾರೆ ಅವರು ಎಲ್ಲ ಪದಾಧಿಕಾರಿಗಳು ಕೂಡ ಈಗ ಮತ್ತು KG ಅವರನ್ನು ಅಭಿನಂದಿಸ್ತಾರೆ. ಅವರು ಈ ದಿನ ವಯೋನಿವೃತ್ತಿ ಹೊಂದಿ
ತಮ್ಮ ವೃತ್ತಿ ಜೀವನವನ್ನು ಬೇರೆ ರೂಪದಲ್ಲಿ ಅಂದರೆ ಶಾಲಾ ರೀತಿಯಲ್ಲಿ ಕಂಟೆಂಟ್ ಆಗಿರಲ್ಲ, ಅವರ ಒಂದು ವಿಶ್ರಾಂತಿ ಜೀವನ ಅವರು ಮಾಡಿಕೊಂಡಿದ್ದಾರೆ. ಅವರು ಪ್ರಾಣಿಗಳನ್ನು ಭಾಳ ದಯೆಯಿಂದ ಸಾಕ್ತಾರೆ. ಅದೇ ರೀತಿ ತೋಟ ಗೀಟ ಎಲ್ಲವನ್ನು ಚೆನ್ನಾಗಿ ನೋಡಿಕೊಂಡು ಹಸಿರು ಗಿರಿಯ ಮಧ್ಯದಲ್ಲಿ ಅವರು ತಮ್ಮ ಮನೆಯನ್ನು ಮಾಡಿಕೊಂಡು ಅಲ್ಲಿ ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅವರ ವೃತ್ತಿ ಜೀವನ ಇದೇ ರೀತಿ ಮುಂದುವರೆದು ಅವರು ಇನ್ನೂ ಸುಖ ಶಾಂತಿಯಾಗಿ ಚೆನ್ನಾಗಿ ಬಾಳಲಿ, ಅವರ ಸಂಸಾರ ಇನ್ನೂ ಚೆನ್ನಾಗಿ ವೃದ್ಧಿಗೊಳ್ಳಲಿ ಎಂದು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನಾನು ಇದೇ ತಾಲೂಕಿನಲ್ಲಿ ಹೋಬಳಿ ಲೆವೆಲ್ಲು ತಾಲೂಕು ಲೆವೆಲ್ ಯಾವುದೇ ಆಗಲಿ ಎಲ್ಲದಲ್ಲೂ ಅವರು ಸಕ್ರಿಯವಾಗಿ ಭಾಗವಹಿಸಿ ಅವರು ಎಲ್ಲ ಕಾರ್ಯವನ್ನು ಮಾಡಿಕೊಡ್ತಾ ಇದ್ದರು. ಅಂತಹವರಿಗೆ ಈ ದಿನ ಆ ಭಗವಂತನು ತಮ್ಮ ಶಾಂತಿ ಜೀವನವನ್ನು ಮುಂದುವರಿಸಲಿ ಅಂತ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದಂತಹ ಸಿದ್ದರಾಮಯ್ಯವರು, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು, ಮಕ್ಕಳು, ಇವರ ಪರವಾಗಿ ನಾನು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಆತ್ಮೀಯರೇ, ನನ್ನ ಪ್ರೀತಿಯ ಪುಟಾಣಿಗಳೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಸಮಸ್ತ ಸಿಬ್ಬಂದಿ ವರ್ಗದವರೇ, ಇಂದಿನ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ತಾಲೂಕಿನ ನನ್ನ ನೆಚ್ಚಿನ ವೃತ್ತಿ ಬಾಂಧವರೇ, ನಮ್ಮೆಲ್ಲರಿಗೂ ಕೂಡ ನಮ್ಮ MS ಆರಾಧ್ಯ ಸರ್ ಮತ್ತು ನಮ್ಮ TG ಗಂಗಾಧರ್ ಸರ್ ಅವರ ನಿವೃತ್ತಿಯ ಬೀಳ್ಕೊಡುಗೆಗೆ ನಾವು ಬಂದಂಥದ್ದು ನಮಗೆ ಸಂತಸ ತಂದಿದೆ. ಅವರ ವೃತ್ತಿ ಬದುಕನ್ನು ಅತ್ಯಂತ ಪರಿಪೂರ್ಣವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಉತ್ತಮ ಕ್ರಿಯಾಶೀಲರಾಗಿ ಅತ್ಯುತ್ತಮ ಶಿಕ್ಷಕರಾಗಿ ಶಿಕ್ಷಕರಿಗೆ ಅನ್ವರ್ಥವಾಗಿ ಅತ್ಯುತ್ತಮ ಸೇವೆಯನ್ನು ಈ ಶಾಲೆಗಾಗಿ ಸಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಮತ್ತು ಕಳಂಕರಹಿತ ಸೇವೆಗಾಗಿ ನಮ್ಮೆಲ್ಲ ಸಮಸ್ತ ವೃತ್ತಿ ಬಾಂಧವರ ಪರವಾಗಿ ಅವರಿಗೆ ಅಭಿಮಾನಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ. ಈ ಶಾಲೆಯ ಸಮಸ್ತ ಮುಖ್ಯ ಶಿಕ್ಷಕರೊಟ್ಟಿಗೆ, ಸಹ ಶಿಕ್ಷಕರೊಟ್ಟಿಗೆ, ಪಾಲಕ ಪೋಷಕರೊಟ್ಟಿಗೆ ಒಳ್ಳೆಯ ಅನನ್ಯ ಸಂಬಂಧವನ್ನು ಹೊಂದಿ ಶಿಕ್ಷಕ ವೃತ್ತಿಯನ್ನು ನಡೆಸುವ ಜೊತೆಗೆ ಇಬ್ಬರೂ ಕೂಡ ಅತ್ಯುತ್ತಮ ರೈತಾಪಿ ಕುಟುಂಬದವರು ಮತ್ತು ಕೃಷಿಯ ಬಗ್ಗೆ ಸಾಕಷ್ಟು ಕಳಕಳಿ ಇರೋಂಥವರು ಮತ್ತು ಸ್ನೇಹಜೀವಿಗಳು. ತಾಲೂಕಿನಲ್ಲಿ ಇರುವರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತರು. ನಮ್ಮ ಗಂಗಾಧರ ಸರ್ ಡೆಲ್ಲಿ ಟೀಚರ್ ಇಂಗ್ಲೀಷ್ ಥರ ಆದರೆ ನಮ್ಮ ಆರಾಧ್ಯ ಸರ್ ಕ್ರೀಡಾಪಟು ಅಂದರೆ ಸ್ಫೂರ್ತಿ. ಈಗಿನ ಮಕ್ಕಳಿಗೆ ನವಯುವಕನಂತೆ ಕಂಗೊಳಿಸುವಂಥ ನಮ್ಮ MS ಸರ್ ನಿಜಕ್ಕೂ ಕೂಡ ಅವರ ಸೇವೆ ಅನನ್ಯ. ಹಾಗೆ ಇಂಗ್ಲೀಷ್ ಭಾಷೆಯನ್ನು ಕಲಿಸಿದಂಥ ಹೆಗ್ಗಳಿಕೆ ಪಡೆದಂಥ ನಮ್ಮ TG ಗಂಗಾಧರವರ ಶ್ರೇಯೋಭಿವೃದ್ಧಿ ಮತ್ತು ಅವರ ಹುಮ್ಮಸ್ಸು, ಇದಕ್ಕೆ ನಾವೆಲ್ಲರೂ ಕೂಡ ಕಡಿಮೆ ಅಂತ ನನಗೆ ಅನಿಸುತ್ತೆ. ಹಾಗೆ ಈ ಭಾಗದ ಈ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಮತ್ತು ಧಾರ್ಮಿಕ ವಿವಿಧ ಎಲ್ಲ ಮಟ್ಟದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತನ್ನ ವೃತ್ತಿ ಜೀವನವನ್ನು ಸಮರ್ಥವಾಗಿ ಪೂರೈಸಿ ನಿವೃತ್ತಿ ಹೊಂದಿರತಕ್ಕಂಥ ಇವರ ಬದುಕಿಗೆ ಭಗವಂತ ಸಕಲ ಆರೋಗ್ಯ ಸಕಲ ಸಂಪನ್ನಗಳನ್ನು ದಯಪಾಲಿಸುವ ಜೊತೆಗೆ ಇವರ ಕುಟುಂಬದೊಟ್ಟಿಗೆ ವೃತ್ತಿ ಜೀವನದ ನಂತರ ಅತ್ಯುತ್ತಮವಾಗಿ ಮತ್ತಷ್ಟು ಮಗದಷ್ಟು 300 ವರ್ಷ ಸದಾಯಿಸಿಗಳಾಗಿ ಬದುಕಿ ಸಮಾಜ ಸೇವೆ ಮಾಡಿ, ಶಿಕ್ಷಣ ಕ್ಷೇತ್ರ ಸೇವೆ ಮಾಡಿ, ನಮ್ಮೊಟ್ಟಿಗೆ ಸೇವೆ ಜೀವಿಯಾಗಿ ಹಾಗೆ ನಾವು ನೀವೆಲ್ಲರೂ ಒಟ್ಟಾಗಿ ಇರೋಣ ಎನ್ನತಕ್ಕಂಥ ಆಶಾಭಾವದೊಂದಿಗೆ ಇವರಿಗೆ ಅಭಿಮಾನಪೂರ್ವಕವಾಗಿ ಜೋರಾದ ಚಪ್ಪಾಳೆಯೊಂದಿಗೆ, ಅದರ ವಿಶೇಷವಾಗಿ ನಮ್ಮ ಸಿದ್ದರಾಜ ಸರ್ ಅವರ ನಮ್ಮ ಆತ್ಮೀಯ ಆಮಂತ್ರಣಕ್ಕೆ ನಾವು ಬಂದಿದ್ದೇವೆ. ಮತ್ತು ನಮ್ಮ TG ಸರ್ MS ಸರ್ ಕೂಡ ನಮ್ಮನ್ನು ಕರೆದ್ರು. ಇದು ನಮ್ಮ ಕರ್ತವ್ಯ ಕೂಡ. ಮತ್ತು ಏಕೆ ಅಂತ ಹೇಳಿದ್ರೆ ಅವರು ಕರೆಯೋದು ಬೇಕಿಲ್ಲ, ನಾವೇ ಬಂದು ಈ ಕೆಲಸವನ್ನು ಇಡೀ ಜಿಲ್ಲಾದ್ಯಂತ ಹೇಗೆ ಮಾಡ್ತೇವೋ ಹಾಗೆ ಇವರನ್ನು ಕೂಡ ಗೌರವಿಸಿದ್ದೇವೆ. ಇದಕ್ಕೊಂದು ಸದಾವಕಾಶ ನಮಗೆ ಕಲ್ಪಿಸಿದ್ದೀರಾ. ಹಾಗಾಗಿ ನಮ್ಮ ಜಿಲ್ಲೆಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಮತ್ತು ಉಪಪ್ರಾಂಶುಪಾಲರ ಸಂಘ ಮತ್ತು ವಿವಿಧ ಎಲ್ಲ ಸಂಘಗಳು, ಸಹ ಶಿಕ್ಷಕರ ಸಂಘ ಇರ್ಬೋದು, ದೈಹಿಕ ಶಿಕ್ಷಣ ಸಂಘ ಇರ್ಬೋದು, ತೋಟಗಾರಿಕೆ ಸಂಘ ಇರ್ಬೋದು, ಯಾವ್ಯಾವ ಸಂಘಗಳಿದೆ ಆ ಎಲ್ಲ ಸಮಸ್ತ ಪದಾಧಿಕಾರಿಗಳಿವರಿಗೆ ಎಂದು ಬಹಳ ಅಭಿಮಾನಪೂರ್ವಕವಾಗಿ ಅವರಿಗೆ ಹಾರೈಸಿದ್ದಾರೆ. ಅವರೆಲ್ಲರಿಗೂ ವಂದನೆಗಳನ್ನು ತಿಳಿಸಿ, ಅಭಿನಂದಿಸಿ, ಹಾರೈಸಿ ನಿವೃತ್ತಿ ಜೀವನವನ್ನು ಈ ಕಾರ್ಯಕ್ರಮದಲ್ಲಿ ಬಹಳ ಕೇಂದ್ರ ಬಿಂದುವಾಗಿ ಎಂದು ಬಹಳ ವಿಜೃಂಭಿಸಿದಂತೆ ಇರುವರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಇಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
Sense the gift